ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರುಚಿತಾ ರೆಡ್ಡಿ. ಇವತ್ತಿನ ವ್ಲಾಗ್ ಏನೋ ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಹೋಮ್ ಡೆಕೋರ್ಸ್ ಪ್ರಾಡಕ್ಟ್ಸ್ ಅವಶ್ಯಕತೆ ತುಂಬ ಇತ್ತು ನನಗೆ. ಸೊ ಮೀಶೋಲಿ ತುಂಬ ಜನ ರಿವ್ಯೂಸ್ ಕೊಟ್ಟಿದ್ದಂಥ ಪ್ರಾಡಕ್ಟ್ಸ್ಗಳನ್ನ ಪಿಕ್ ಮಾಡಿ ತೊಗೊಂಡು ಬಂದಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಆರ್ಟಿಕಲ್ ಯಾವ್ದು ಪಿಕ್ ಮಾಡೋಣ? ಸಿಲಿಂಡ್ರಿಕಲ್ ಶೇಪಲ್ಲಿ ಬಂದಿದೆ ಪ್ಯಾಕೇಜಿಂಗು. ಏನಿರ್ಬೋದು? ವಾವ್, ರುದ್ರಾಕ್ಷಿ ಟ್ರೀ ಬುಕ್ ಮಾಡಿದ್ದೆ ನಾನು. ಇದೆಲ್ಲ ವಾಸ್ತುಗೆ ಯೂಸ್ ಮಾಡ್ತಾರೆ ಅಂತ ಗೊತ್ತು, ಬಟ್ ನಾನು ಯಾವುದು ವಾಸ್ತು ಕೇಳಿ ಅಂತೂ ತೊಗೊಂಡಿಲ್ಲ. ಸುಮ್ಮನೆ ಇಷ್ಟ ಆಯಿತು, ಯಾವುದಾದ್ರು ಕಾರ್ನರಲ್ಲಿ ಇಟ್ಟರೆ ಚೆನ್ನಾಗಿ ಅನಿಸುತ್ತೆ ಅಂತ ಪರ್ಚೇಸ್ ಮಾಡಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ. ಎಸ್, ನಿಮಗೆ ಇಷ್ಟ ಆದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪರ್ಚೇಸ್ ಮಾಡಿ. ಇದರದ್ದು ಪ್ರೈಸ್ ಏನು ಅಂತ ನೋಡೋಣ. ನಾನು ಇದನ್ನು 251 ರುಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ನಿಮಗಿದು 268 ರುಪೀಸ್ಗೆ, ಅಂದರೆ ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ರಿಂದ ಸ್ವಲ್ಪ ಅಮೌಂಟ್ ಲೆಸ್ ಆಗಿದೆ. ನಿಮಗೂ ಸೇಮ್ ಪ್ರೈಸಿಗೆ ರಿಸೀವ್ ಆಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ. ಸೊ ಆನ್ಲೈನ್ ಪೇಮೆಂಟ್ ಮಾಡಿ ಎಕ್ಸ್ಟ್ರಾ ಆಫರ್ಸ್ ಪಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಆರ್ಟಿಕಲ್ ಏನು ಅಂತ ನೋಡೋಣ. ಇದು ಕೂಡ ಸಿಲಿಂಡ್ರಿಕಲ್ ಶೇಪಲ್ಲೇ ಪ್ಯಾಕ್ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್ ನಾನು ಬುಕ್ ಮಾಡಿದ್ದು 7 ಚಕ್ರ ಟ್ರೀ ಅಂತ. 1 2 3 4 5 6 7. ಇದು ಕೂಡ ವಾಸ್ತುಗೆ ಯೂಸ್ ಮಾಡೋದು, ಬಟ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಬುಕ್ ಶೆಲ್ಫ್ ಪರ್ಚೇಸ್ ಮಾಡೋದಿತ್ತು. ಸೊ ಅದ್ರ ಮೇಲೆ ಇಡೋದಕ್ಕೋಸ್ಕರ ಅಂತ ತೊಗೊಂಡಿರೋದು. ಯಾವುದೇ ರೀತಿ ವಾಸ್ತು ಎಲ್ಲ ನಾನು ನೋಡಲ್ಲ. ಸೊ ಇದ್ರದ್ದು ಪ್ರೈಸ್ ಏನು ಅಂತ ನೋಡೋಣ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು 245 ರುಪೀಸ್ಗೆ. ನಿಮಗಿದು 262 ರುಪೀಸ್ ಸಿಗ್ತಿದೆ. ವರ್ತ್ ದ ಬೈ. ಫಸ್ಟು ನಾನು ಬುಕ್ ಮಾಡಿದ್ದು ಟ್ರೀ, ರುದ್ರಾಕ್ಷಿ ಟ್ರೀ, ಸ್ವಲ್ಪ ಚಿಕ್ಕದಿದೆ. ಇದು ಸ್ವಲ್ಪ ದೊಡ್ಡದಿದೆ, ಇದು ಸ್ವಲ್ಪ ಚಿಕ್ಕದಿದೆ. ಇದು 251, ಇದು 245 ರುಪೀಸ್. ಎರಡು ಚೆನ್ನಾಗಿದೆ. ಮೂವ್ ಆನ್ ಟು ನೆಕ್ಸ್ಟ್ ಆರ್ಟಿಕಲ್ ಚೋಟು ಪ್ಯಾಕೆಟಲ್ಲಿ ಬಂದಿದೆ. ನಾನು ಪರ್ಚೇಸ್ ಮಾಡಿರೋದ್ರಲ್ಲಿ ಪುಟಾಣಿ ಪ್ಯಾಕೇಜ್ ಇದು. ಸೊ ಏನು ಬಂದಿದೆ ನೋಡೋಣ. ವಾವ್, ಎಷ್ಟು ಕ್ಯೂಟಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ವಾವ್, ಎಷ್ಟು ನೀಟ್ ಪ್ಯಾಕೇಜಿಂಗಲ್ಲಿ ರಿಸೀವ್ ಆಗಿದೆ ನನಗಿದು. ಇಷ್ಟೇ ಪುಟಾಣಿದು ಏನು ಬಂದಿರುತ್ತೆ ಹೋಮ್ ಡೆಕೋರ್ಸ್ದು. ವಾವ್, ಗ್ಲೋಬ್, ಎಷ್ಟು ಕ್ಯೂಟಾಗಿದೆ ಗ್ಲೋಬು. ಪುಟಾಣಿ ಗ್ಲೋಬ್. ವಾವ್, ಚೆನ್ನಾಗಿ ಕಾಣಿಸ್ತಿದೆಯಾ? ವಾವ್, ಆ್ಯಕ್ಚುಲಿ ನನಗೆ ಗ್ಲೋಬ್ ತೊಗೊಳ್ಬೇಕಂತ ತುಂಬ ಹಠ ಮಾಡಿದ್ದೆ. ಓಕೆನಾ, ನಮ್ಮ ಸ್ಕೂಲ್ ಆಫೀಸ್ ರೂಮಲ್ಲಿ ಒಂದು ಗ್ಲೋಬ್ ಇತ್ತು. ಅದು ಎಷ್ಟು ಕ್ಯೂಟಾಗಿತ್ತು ಅಂದರೆ ಮನೆಗೆ ಹೋಗ್ಬಿಟ್ಟು ಕೊಡಿಸೋರ್ಗೂ ಹಠ ಮಾಡಿದ್ದೆ. ಸೇಮ್ ಸಿಕ್ಕಿರಲಿಲ್ಲ, ಪ್ಲಾಸ್ಟಿಕ್ಕಿಂದು ಬ್ಲೂ ಕಲರ್ ಸಿಕ್ಕಿತ್ತು. ಸೊ ಮತ್ತೆ ಅದೇ ಥರ ಯಾವತ್ತೂ ಸಿಕ್ಕಿಲ್ಲ. ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ಕಡೆ. ಇದು ಪುಟಾಣಿ ಆಗಿದೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ. ಸೊ ಇದ್ರದ್ದು ಪ್ರೈಸ್ ಏನು ಅಂತ ಚೆಕ್ ಮಾಡೋಣ. ನಾನು ಪರ್ಚೇಸ್ ಮಾಡಿದ್ದು 112 ರುಪೀಸ್ಗೆ. ನಿಮಗಿದು 131 ರುಪೀಸ್ಗೆ ಸಿಗ್ತಾ ಇದೆ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಆರ್ಟಿಕಲ್ ಏನು ಅಂತ ನೋಡೋಣ. ವಾವ್, ಮುಸ್ಟಾಚ್
ಇದೇನು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಆಯಿತಾ. ನಾನೇ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಇನ್ನೇನು ಕಮೆಂಟ್ ಮಾಡ್ತೀರಾ. ಸೊ ಇದು ನಾನು ಶೇಡ್ಸ್ ಇಡೋಕೆ ಅಂತ ತೊಗೊಂಡಿರೋ ಅಂಥದ್ದು. ಎಷ್ಟು ಕ್ಯೂಟಾಗಿದೆ ಅಲ್ಲ. ಸನ್ ಗ್ಲಾಸಸ್ ಇಡೋದಕ್ಕೆ ಅಂತ ಪರ್ಚೇಸ್ ಮಾಡಿದ್ದು. ಸೊ ಎಸ್, ನೈಸ್, ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ, ಹೆವಿ ಕೂಡ ಇದೆ. ಎಸ್, ಇದ್ರದ್ದು ಪ್ರೈಸ್ ಏನು ಅಂತ ಚೆಕ್ ಮಾಡೋಣ. ₹134. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸುತ್ತೆ. ಅಷ್ಟು ಚೆನ್ನಾಗಿದೆ. ನನಗೆ ಈ ಟೆಕ್ಸ್ಚರು ಮತ್ತು ಈ ಪಾಲಿಶ್ ತುಂಬ ಇಷ್ಟ ವುಡ್ಡಲ್ಲಿ. ಸೊ ನಾನು ಪರ್ಚೇಸ್ ಮಾಡಿರೋ ಪ್ರೈಸ್ ಏನು ಅಂತ ನೋಡೋಣ. ಸಾರಿ, ನಿಮಗಿದು ₹151 ಸಿಗ್ತಿದೆ. ನಾನು ಪರ್ಚೇಸ್ ಮಾಡಿದ್ದು ₹134. ಎಸ್, ಇದೆಲ್ಲ ಡೆಕೋರೇಟಿವ್ ಐಟಮ್ಸ್ನ ಫಸ್ಟ್ ಡೇ ಇಟ್ಟಾಗ ಅಷ್ಟೇ ಚೆನ್ನಾಗಿ ಅನಿಸ್ತಾ ಇರುತ್ತೆ, ಕ್ಲೀನ್ ಮಾಡುವಾಗ ಗೊತ್ತಾಗುತ್ತೆ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಆರ್ಟಿಕಲ್. ನೆಕ್ಸ್ಟ್ ಆರ್ಟಿಕಲ್ ಏನು ಅಂತ ನೋಡೋಣ. ಇದನ್ನ ಆ್ಯಕ್ಚುಲಿ ನನಗೆ ಯಾರೋ ಕೇಳಿದರು ತೊಗೊಳ್ಬೇಕು ಅಂತ. ಸೊ ನಾನೇ ತೊಗೊಂಡ್ಬಿಟ್ಟೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಏನಿದು? ಸ್ಯಾಂಡ್ ಗ್ಲಾಸ್, ಅವರ್ ಗ್ಲಾಸ್ ಇದು. ವಾವ್, ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಮೇ ಬಿ ಇದು 1 ಮಿನಿಟ್ಟಿಗೆಲ್ಲ ಫಿಲ್ ಆಗುತ್ತೆ ಅಂತ ಅನಿಸುತ್ತೆ. ಹಿಂಗೆ ಮಾಡಿದ್ರೆ ಈ ಕಡೆ ಫಿಲ್ ಆಗುತ್ತೆ, ಮತ್ತು ಇದನ್ನು ಉಲ್ಟಾ ಮಾಡಿದ್ರೆ ಈ ಕಡೆ 1 ಮಿನಿಟ್ ಕೌಂಟ್ ಆಗುತ್ತೆ. ಎಸ್, ಇದ್ರದ್ದು ಪ್ರೈಸ್ ಏನು ಅಂತ ಚೆಕ್ ಮಾಡೋಣ. ನಾನು ಆ್ಯಕ್ಚುಲಿ ಪುಟಾಣಿದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ದೊಡ್ಡದಾಗೆ ಬಂದಿದೆ. ನನಗೆ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ನಾನು ಪರ್ಚೇಸ್ ಮಾಡಿದ್ದು ₹243. ನಿಮಗಿದು ₹260 ಸಿಗ್ತಾ ಇದೆ. ವರ್ತ್ ದ ಬೈ, ತೊಗೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾವುದೇ ಪ್ರಾಡಕ್ಟ್ ಇಷ್ಟ ಆದ್ರೂ ಆರ್ಡರ್ ವೈಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇಷ್ಟ ಆಗಿದ್ದ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಆರ್ಟಿಕಲ್. ನೆಕ್ಸ್ಟ್ ಆರ್ಟಿಕಲ್ ಏನು ಅಂತ ನೋಡೋಣ. ಬ್ಯಾಕ್ಗ್ರೌಂಡಲ್ಲಿ ಯಾವಾಗವಾಗ ಯಾರಾದರೂ ಓಡಾಡ್ತಾ ಇರ್ತಾರೆ. ಮನೆ ಅಂದಮೇಲೆ ಜನ ಇದ್ದೇ ಇರ್ತಾರೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟಡಾ, ಯೂಟ್ಯೂಬ್ 1, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ಕೈಪ್, ಟ್ಯಾಂಗೋ ಬಂದಿದೆ. ಸೊ ಇದು ಒಂದು ಕುಷನ್ ಕವರ್ಸು. ನನಗೆ ತುಂಬ ದಿನದಿಂದ ಅನಿಸ್ತಾ ಇತ್ತು, ಈ ನಾನು ಯಾವ್ಯಾವುದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಲ್ಲ, ಇವಾಗ ಯೂಟ್ಯೂಬ್ ವ್ಲಾಗ್ಸ್ ಮಾಡುವಾಗ ವ್ಲಾಗ್ಸ್ಗೆ ಎಲ್ಲ ಮೀಡಿಯಾಸ್ದು ಪಿಲ್ಲೋಸ್ ಇಡಬೇಕಲ್ಲ, ಪಿಲ್ಲೋ ಕವರ್ಸ್ ಪರ್ಚೇಸ್ ಮಾಡಬೇಕಲ್ಲ ಅಂತ. ಸೊ ಮೀಶೋ ಅಲ್ಲಿ ಬುಕ್ ಮಾಡಿದ್ದೆ. ಕ್ವಾಲಿಟಿ ಏನು ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಎನಿವೇಸ್ ಡೆಕೋರೇಷನ್ ಪರ್ಪಸ್ಗೆ ವ್ಲಾಗ್ಸ್ ಮಾಡುವಾಗ ಹಾಕೋದಕ್ಕಾದರೆ ಇವಾಗ ಯೂಸ್ ಆಗಿಲ್ಲ ಅಂದರೆ ಇನ್ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಓಕೆ, ಇದು ಯಾವ ಥರ ಮೆಟೀರಿಯಲ್ ಅಂದರೆ ಈ ಪೆಂಡಾಲ್ ಚೇರ್ಸ್ ಎಲ್ಲ ಹಾಕ್ತಾರಲ್ಲ ಆ ಮೆಟೀರಿಯಲ್ಲು. ಸೊ ಓಕೆ, ಚೆನ್ನಾಗಿದೆ. 5 ಪೀಸ್ ಬಂದಿದೆ. ನಾನು ಇದನ್ನು ಪರ್ಚೇಸ್ ಮಾಡಿದ್ದ ಪ್ರೈಸ್ ಬಂದು ₹166 ಪ್ಯಾಕ್ ಆಫ್ 5 ಕುಷನ್ ಕವರ್ಸ್. ಅದು 16x16 ಇಂಚಲ್ಲಿ ಬಂದಿದೆ. ಅದು ಬಿಟ್ಟು ಇನ್ನೊಂದು ಆಪ್ಷನ್ ಕೂಡ ಇತ್ತು, ನನಗೆ ಇದೇ ಬೇಕು ಅಂತ ಹೇಳಿ ತೊಗೊಂಡಿದ್ದು. ನಿಮಗಿದು ₹179 ಸಿಗುತ್ತೆ. ಇಷ್ಟ ಆದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಪರ್ಚೇಸ್ ಮಾಡಿ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಆರ್ಟಿಕಲ್. ನೆಕ್ಸ್ಟ್ ಆರ್ಟಿಕಲ್ ಏನು ಅಂತ ನೋಡೋಣ. ವಾವ್, ಎಷ್ಟು ಹೆವಿಯಾಗಿದೆ. ಪ್ರೀಮಿಯಂ ಕ್ವಾಲಿಟಿ ಇದೆ, ಬಟ್ ಡಸ್ಟ್ ನೋಡಿ ನಿಮಗೆ ಎಲ್ಲ ಕಾಣಿಸ್ತಾ ಇರಬೇಕು, ಹಿಂಗೆ ಕ್ಯಾಚ್ ಮಾಡ್ಬೋದು. ಎಸ್, ಇದು ಕೂಡ ಕುಷನ್ ಕವರೇ. ಇದು ಕೂಡ ಕುಷನ್ ಕವರು ಚೆನ್ನಾಗಿದೆ. ಸಿಂಗಲ್ ಪೀಸ್ ನಾನು ತೊಗೊಂಡಿರೋ ಅಂಥದ್ದು. ಎಷ್ಟು ಹೆವಿಯಾಗಿದೆ, ನೈಸ್.
ಇದು ಕ್ರೋಶೆಟ್ ಕುಷನ್ ಕವರ್, ಹ್ಯಾಂಡ್ ಮೇಡ್ ಕುಷನ್ ಕವರು. ಬ್ಯಾಕ್ ಸೈಡ್ ಜೂಟ್ ಕೊಟ್ಟಿದ್ದಾರೆ. ಎಸ್, ಇದು ಕೂಡ 16x16. ನಮ್ಮ ಮನೇಲಿರೋ ಕುಷನ್ಸ್ ಎಲ್ಲ 16x16 ಸೈಜ್ ಇದೆ. ಸೊ ನಾನು ಅದೇ ಸೈಜ್ದು ಪರ್ಚೇಸ್ ಮಾಡಿರೋದು. ಇದರಲ್ಲೂ ಸೈಜಸ್ ಅವೈಲೇಬಲ್ ಇರುತ್ತೆ, ನೀವು ನೋಡಿ ಪರ್ಚೇಸ್ ಮಾಡಿ. ನಾನು ಪರ್ಚೇಸ್ ಮಾಡಿರೋದು 268 ರುಪೀಸ್ ಒನ್ ಕುಷನ್ ಕವರ್ಗೆ. ಎಸ್, ವರ್ತ್ ದ ಬೈ. ತುಂಬ ಹೆವಿಯಾಗಿದೆ ಆ್ಯಂಡ್ ಕ್ಲಾಸಿ ಲುಕ್ ಕೊಡುತ್ತೆ. ನಿಮಗಿದು 289 ರುಪೀಸ್ ಸಿಗ್ತಾಯಿದೆ. ಎಸ್, ತೊಗೊಳ್ಬೋದು. ನಾನು ಇದು ಪ್ಯಾಕ್ ಆಫ್ 2 ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನೆಟ್ ಕ್ವಾಂಟಿಟಿ 1 ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಎಸ್, ವರ್ತ್ ದ ಬೈ. ಪ್ರೈಸಿಗೆ ಕರೆಕ್ಟಾಗಿ ರಿಸೀವ್ ಆಗಿದೆ ಪ್ರಾಡಕ್ಟು. ನೀವು ಕೂಡ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಆರ್ಟಿಕಲ್. ನೆಕ್ಸ್ಟ್ ಆರ್ಟಿಕಲ್ ಏನು ಅಂತ ನೋಡೋಣ. ಪ್ಯಾಕೇಜಿಂಗ್ ಚೆನ್ನಾಗಾಗಿದೆ. ಒಳಗಡೆ ಇರೋ ಪ್ರಾಡಕ್ಟ್ ಡ್ಯಾಮೇಜ್ ಆಗಬಾರ್ದು ಅನ್ನೋ ಥರನೇ ಪ್ಯಾಕ್ ಮಾಡಿದ್ದಾರೆ. ಫ್ರೇಮ್, ನಾನು ಫ್ರೇಮ್ ಯಾವುದು ಬುಕ್ ಮಾಡಿರಲಿಲ್ವಲ್ಲ. ಓ, ಜ್ಯುವೆಲ್ರಿ 3. ಎಸ್, ತುಂಬ ದಿನದಿಂದ ತೊಗೊಳ್ಬೇಕಂತ ಅನಿಸ್ತಿತ್ತು. ಸೊ ಎಸ್, ಹೇಗಿದೆ ಹಾಕೋದು? ಇಷ್ಟ ಹೀಗೆ ಪಿಕ್ಸ್ ಮಾಡೋದು. ಜ್ಯುವೆಲ್ರಿ 3. ಸೊ ಜ್ಯುವೆಲ್ರಿ ಸ್ವಲ್ಪ ಏನು ಆರ್ಟಿಫಿಷಿಯಲ್ ಇತ್ತು ಅದನ್ನು ತೊಗೊಂಡ್ಬಂದು ಪ್ಲೇಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹೀಗಿರುತ್ತೆ. ಹ್ಯಾಂಗಿಂಗ್ಸ್ ಹಾಕ್ಬೋದು, ಚೈನ್ಸ್ ಏನಾದರೂ ಇದ್ದರೆ ಹಾಕ್ಬೋದು. ಇಲ್ಲಿ ಸ್ಪೇಸ್ ಇರುತ್ತೆ, ಇದ್ರ ಮೇಲೆ ಇಡ್ಬೋದು. ಬಂದಿದ ತಕ್ಷಣ ಎತ್ತಿಡೋಕೆ ಮನಸ್ಸಿಲ್ಲ ಅಂತಂದರೆ ಡೆಫಿನೆಟ್ಲಿ ಇದನ್ನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟರೆ ಆರಾಮಾಗಿ ತೆಗೆದು ಹಿಂಗೆ ಪ್ಲೇಸ್ ಮಾಡಿರ್ತಾರೆ, ಹಾಕ್ಕೊಳ್ಬೋದು ಇರುತ್ತೆ. ಇದ್ರದ್ದು ಪ್ರೈಸ್ ಏನು ಅಂತ ನೋಡೋಣ. ಎಸ್ ಎಸ್ ಎಸ್, ಇದ್ರದ್ದು ಪ್ರೈಸ್ ಬಂದು 151 ರುಪೀಸ್ಗೆ ನಾನು ಪರ್ಚೇಸ್ ಮಾಡಿರೋದು. ನಿಮಗಿದು 168 ರುಪೀಸ್ ಸಿಗ್ತಾಯಿದೆ. ವರ್ತ್ ಬೈ. ತುಂಬ ಚೆನ್ನಾಗಿರುತ್ತೆ, ನೀಟಾಗಿ ಇಡ್ಬೋದು ಮನೇನ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಹೋಗಿ ಬಂದರೆ ಅರ್ಜೆಂಟಿಗೆ ಸಿಗೋ ಅಂಥದ್ದು ಆ್ಯಂಡ್ ನೀಟಾಗಿ ಇಡಬೇಕಪ್ಪ ಅಂತ ಯೋಚನೆ ಮಾಡೋ ಅವಶ್ಯಕತೆಯೇ ಇರಲ್ಲ ಅಂತ ಅನಿಸುತ್ತೆ. ಸೊ ಎಸ್, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಷ್ಟ ಆದರೆ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಆರ್ಟಿಕಲ್ ಏನು ಅಂತ ನೋಡೋಣ. ನೆಕ್ಸ್ಟ್ ಆರ್ಟಿಕಲ್ ಬಂದು ಇವತ್ತೇನು ಎಲ್ಲ ಪ್ಯಾಕೇಜಿಂಗು ಇಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಇಷ್ಟು ಡೀಟೇಲ್ ಪ್ಯಾಕೇಜಿಂಗ್ ನಾನು ಇವತ್ತೇ ಫಸ್ಟ್ ಟೈಮ್ ಮೀಶೋದ್ರಲ್ಲಿ ನೋಡ್ತಾ ಇರೋದು. ನಿಮ್ಗೆ ಯಾವತ್ತಾದರೂ ಇಷ್ಟೇ ಡೀಟೇಲ್ಡ್ ಪ್ಯಾಕೇಜಿಂಗ್ ಸಿಕ್ಕಿದೆಯಾ, ರಿಸೀವ್ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಕ್ಚುಲಿ ಇದೆಲ್ಲ ನೀವು ಗಿಫ್ಟಿಂಗ್ ಕೂಡ ಮಾಡ್ಬೋದು ಆರಾಮಾಗಿ ಮೀಶೋಲ್ಲಿ ಪರ್ಚೇಸ್ ಮಾಡಿಬಿಟ್ಟು. ವಾವ್, ಇಷ್ಟು ದೊಡ್ಡದು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದೇನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಅಷ್ಟರಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡು ಹೇಳ್ತೀನಿ. ವಾವ್, ಬಾಯ್ಚೆ ಏನಿದು ಏನಿದು? ಇದನ್ನು ನೋಡಿದ ತಕ್ಷಣವೇ ಗೆಸ್ ಮಾಡಿರ್ತೀರ ಅನಿಸುತ್ತೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದಾದರೆ ಮನೆಯಲ್ಲೇ ಇದೊಂದು 4-5 ಪರ್ಚೇಸ್ ಮಾಡಿಬಿಟ್ಟು ಒಂದು ಡೈನಿಂಗ್ ಟೇಬಲ್ ಸುತ್ತ ಇಟ್ಟರೆ ಇದರೊಳಗಡೆ ಕ್ಯಾಂಡಲ್ಸ್ ಇಟ್ಬಿಟ್ಟು ಒಳಗಡೆ ಈಗ ಪ್ಲೇಸ್ ಮಾಡಿಬಿಟ್ರೆ ಆಗೋಯ್ತು. ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಒಂದೊಳ್ಳೆ ಸೆಟಪ್ಪು. ಎಷ್ಟು ಕ್ಯೂಟಾಗಿದೆ, ಎಷ್ಟು ಹೆವಿಯಾಗಿದೆ. ಆ್ಯಕ್ಚುಲಿ ನಾನು ಇಷ್ಟು ದೊಡ್ಡದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಎಸ್, ಸ್ಟಡಿ ಆಗಿದೆಯಾ ನೋಡೋಣ. ಎಸ್, ಸ್ಟಡಿಯಾಗಿ ಕೂಡ ಇದೆ, ಬೇಸ್ ಕೂಡ ಫ್ಲ್ಯಾಟ್ ಇದೆ. ನೈಸ್. ವಾವ್, ಯಾವುದೇ ಪ್ರಾಡಕ್ಟ್ ಕೂಡ ನನಗೆ ಡ್ಯಾಮೇಜ್ ಪೀಸ್ ಸಿಕ್ಕಿಲ್ಲ. ಅದರದ್ದು ಪ್ರೈಸ್ ಏನು ಅಂತ ನೋಡೋಣ. ನಾನು ಪರ್ಚೇಸ್ ಮಾಡಿರೋದು 174 ರುಪೀಸ್ಗೆ. ನಿಮಗಿದು 205 ರುಪೀಸ್ಗೆ. ಆ್ಯಕ್ಚುಲಿ ಚೆನ್ನಾಗಿದೆ, ಹೆವಿ ಆಗಿದೆ, ಸ್ಟಡಿ ಆಗಿದೆ ಆ್ಯಂಡ್ ಆಲ್ಸೋ ಯಾವುದೇ ಥರ ಡಿಫೆಕ್ಟ್ ಕೂಡ ಇಲ್ಲ. ನಿಮ್ಗೆ ಇಷ್ಟ ಆದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ.
ಯಾವಾಗಲೂ ಇದೊಂದು ಮಾತ್ರ ಹೇಳ್ತಾ ಇರ್ತಾಳೆ ಅಂತ ಬೇಜಾರು ಮಾಡ್ಕೊಂಬಿಡಿ, ನಿಮಗೂ ಈಸಿ ಆಗಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಆರ್ಟಿಕಲ್ ತುಂಬ ದೊಡ್ಡದು, ಏನು ಬಂದಿದೆ ಗೊತ್ತಿಲ್ಲ. ಏನು ಬಂದಿರ್ಬೋದು? ಎಕ್ಸ್ಕ್ಯೂಸ್ ಮೀ. Basket, ಪ್ಯಾಕ್ ಆಫ್ 3 baskets ಬಂದಿದೆ. ನಂಗೆ ಓಪನ್ ಮಾಡೋಕ್ಕಾಗ್ತಿಲ್ಲ, ಬಟ್ ಪ್ಯಾಕ್ ಆಫ್ 3 ಬಂದಿದೆ. ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿದೆ. ಕ್ಯಾಪ್ ಒಂದು ಕೀಗೆ ಹಾಕಿ ತೋರಿಸ್ತೀನಿ. ಕಾಂಬೋ ಆಫ್ 3 ಚೆನ್ನಾಗಿದೆ ಆ್ಯಕ್ಚುಲಿ. ಎಸ್, ಪ್ರೈಸ್ ಏನು ಅಂತ ನೋಡೋಣ. ಪ್ಯಾಕ್ ಆಫ್ 3 ಇದು ಬ್ಯಾಸ್ಕೆಟ್ ವಿತ್ ಲಿಡ್. ಎಸ್, ನಾನು ಏನು ಬಂದಿರುತ್ತೆ ಅಂತ ಗೆಸ್ ಕೂಡ ಮಾಡಿಲ್ಲ. ಆ್ಯಕ್ಚುಲಿ ಈ ಟೈಮ್ ನಾನು 49 ಆರ್ಡರ್ಸ್ ಪ್ಲೇಸ್ ಮಾಡಿದ್ದೀನಿ. ಇನ್ನೊಂದು ಆಗಿದ್ದಿದ್ರೆ ಹಾಫ್ ಸೆಂಚುರಿ. ನಾನು ಅದನ್ನು ಕಾಂಬೋ ಆಫ್ 233 ರೂಪೀಸ್ಗೆ ಪರ್ಚೇಸ್ ಮಾಡಿರೋದು. ನಿಮಗದು 273 ರೂಪೀಸ್ ಸಿಗ್ತಿದೆ. ನೈಸ್, ಚೆನ್ನಾಗಿದೆ, ಪರ್ಚೇಸ್ ಮಾಡಿ. ಇವತ್ತಿನ ವ್ಲಾಗ್ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಪ್ಲೀಸ್ ಡೂ ಕಮೆಂಟ್. ನಿಮ್ಮ ಕಮೆಂಟ್ಸೇ ನನಗೆ ಸ್ವಲ್ಪ ರೀಚ್ ಸಿಗೋಕ್ಕೆ ಹೆಲ್ಪ್ ಮಾಡೋದು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಕೂಡ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರುಚಿತಾ ರೆಡ್ಡಿ ವ್ಲಾಗ್ಸ್. ಬಾಯ್.